ಕೃಷಿಯನ್ನ ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಅಂದ್ರೆ ಸೂಕ್ತ ಕಾಲ ಯಾವುದು? ಮಳೆಗಾಲದಲ್ಲಿ ನೆಟ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ? ಬಾಳೆಯನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಬಾಳೆಗೊನೆಗೆ ಕವರ್ ಕಟ್ಟುವುದರಿಂದ ಆಗುವಂತ ಬೆನಿಫಿಟ್ಸ್ ಏನು? ಹಾಗೆ ಸಾಕಷ್ಟು ಟಿಪ್ಸ್ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ಕೊಡ್ತೀನಿ. ಸೊ ವಿಡಿಯೋವನ್ನ ಕೊನೆ ತನಕ ತಪ್ಪದೇ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಬಾಳೆ ಯಾವಾಗ ನೆಟ್ರೆ ಲಾಭ ಜಾಸ್ತಿ ಅನ್ನೋದ್ರ ಬಗ್ಗೆ ಸಾಕಷ್ಟು ರೈತರಿಗೆ ಒಂದು ಗೊಂದಲ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಬಾಳೆ ಯಾವಾಗ ನಾಟಿ ಮಾಡಬೇಕಾಗುತ್ತೆ, ಸೊ ಸಾಕಷ್ಟು ಟಿಪ್ಸ್ ಗಳನ್ನ ಕೂಡ ಕೊಡ್ತೀನಿ. ಇದರಿಂದ ಇಳುವರಿ ಆಗಿರ್ಬೋದು, ಕ್ವಾಲಿಟಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಸೊ ಮೊದಲನೇದಾಗಿ ಸ್ನೇಹಿತರೆ, ಬಾಳೆಕಾಯಿಗೆ ಬೇಡಿಕೆ ಇರುವಂತಹ ತಿಂಗಳುಗಳಿಗೆ 9 ರಿಂದ 10 ತಿಂಗಳ ಮುಂಚೆ ನಾಟಿ ಮಾಡೋದ್ರಿಂದ ಬೆಳೆದವರಿಗೆ ಉತ್ತಮ ಬೆಲೆ ಸಿಕ್ಕದಂತಾಗುತ್ತೆ, ಲಾಭ ಕೂಡ ಹೆಚ್ಚಾಗುತ್ತೆ. ಸ್ನೇಹಿತರೆ, ಇದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸುಮಾರು 9 ರಿಂದ 10 ತಿಂಗಳ ಮುಂಚಿತವಾಗಿ ನಾಟಿ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಹಬ್ಬದ ದಿನಗಳು ಪ್ರಾರಂಭವಾಗುವ ಅಂದ್ರೆ ನಾಗರ ಪಂಚಮಿ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಚೌತಿ ಹಬ್ಬ, ನವರಾತ್ರಿ ಅಥವಾ ದೀಪಾವಳಿ, ಹೀಗೆ ಕಟಾವಿಗೆ ಸಿಗುವಂತೆ 1 ತಿಂಗಳ ಮಧ್ಯಂತರದಲ್ಲಿ ಬಾಳೆ ಸಸಿ ನೆಟ್ಟು ಬೆಳೆಸಿದ್ರೆ ಎಲ್ಲಾ ಹಬ್ಬದ ಸಮಯದಲ್ಲೂ ಕೂಡ ನಿಮ್ಗೆ ಕಟಾವಿಗೆ ಸಿಗುತ್ತೆ. ಸೊ ಹೆಚ್ಚಿನವರು ಬಾಳೆ ನಾಟಿ ಮಾಡೋದಕ್ಕೆ ಆಯ್ಕೆ ಮಾಡೋದು ಮಳೆಗಾಲ ಪ್ರಾರಂಭ ಆದ ದಿನಗಳನ್ನ ಸ್ನೇಹಿತರೆ. ಸೊ ಎಲ್ಲರೂ ಇದೇ ಸಮಯದಲ್ಲಿ ನಾಟಿ ಮಾಡಿದ್ರೆ ಮೇನ್ ಆಗಿ ಕಾಡುವಂತ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ. ಸೊ ಬೆಲೆ ಕಡಿಮೆ ಕೂಡ ಆಗುತ್ತೆ, ಯಾಕಂತಂದ್ರೆ ಎಲ್ಲರೂ ಕೂಡ ಬಾಳೆಯನ್ನ ಬೆಳಿತಾರೆ. ಸೊ ಇಷ್ಟಕ್ಕೂ ಮಳೆಗಾಲದ ಪ್ರಾರಂಭದಲ್ಲಿ ಬಾಳೆ ನಾಟಿ ಮಾಡಿದ್ರೆ ಉತ್ತಮ ಗುಣಮಟ್ಟದ ಗೊನೆ ಸಿಗೋದಿಲ್ಲ ಸ್ನೇಹಿತರೆ. ಎಸ್, ಪುಟ್ಟು ಬಾಳೆಯಂತಹ ಬಾಳೆಗೆ ಅಧಿಕ ಬೇಡಿಕೆ ಇರುವಂತಹ ಆಗಸ್ಟ್ ಆಗಿರ್ಬೋದು, ಸೆಪ್ಟೆಂಬರ್ ಆಗಿರ್ಬೋದು, ನವೆಂಬರ್ ತಿಂಗಳಲ್ಲಿ ಗೊನೆ ಲಭ್ಯವಾಗುವಂತೆ 9 ರಿಂದ 10 ತಿಂಗಳ ಮುಂಚೆ ನೀವು ನಾಟಿ ಮಾಡಬೇಕಾಗತ್ತೆ. ಸೊ ಮಳೆಗಾಲದಲ್ಲಿ ಬಾಳೆ ನಾಟಿ ಮಾಡಿದ್ರೆ 1 ರಿಂದ 5 ತಿಂಗಳ ತನಕ ನೀರಾವರಿ ಬೇಕಾಗಿರೋದಿಲ್ಲ. ಸೊ ಎಲ್ಲರೂ ಕೂಡ ಈ ಟೈಮ್ ನಲ್ಲಿ ನಾಟಿ ಮಾಡ್ತಾರೆ. ಸೊ ಇದು ಬಹುತೇಕರ ರೈತರ ಅಭಿಪ್ರಾಯ ಕೂಡ ಹೌದು. ಸೊ ನೀರಾವರಿ ಕರಾವಳಿ ಆಗಿರ್ಬೋದು, ಮಲೆನಾಡಿನಲ್ಲಿ ಸುಮಾರು 5 ತಿಂಗಳ ತನಕ ಬೇಕಾಗೋದಿಲ್ಲ. ಸೊ ಮಳೆ ಕಡಿಮೆ ಬರುವಂತ ಪ್ರದೇಶಗಳಲ್ಲೂ 1 ರಿಂದ 2 ತಿಂಗಳ ತನಕ ನಮ್ಗೆ ನೀರಾವರಿ ಬೇಕಾಗಿರೋದಿಲ್ಲ, ಈಸಿಯಾಗಿ ಮೇಂಟೈನ್ ಮಾಡಬಹುದು. ಆದ್ರೆ ಮಳೆಗಾಲ ಬಾಳೆಯ ಉತ್ತಮ ಬೆಳವಣಿಗೆಗೆ ಸಹಾಯಕ ಅಲ್ಲ ಸ್ನೇಹಿತರೆ. ಸೊ ಮಳೆಗಾಲದಲ್ಲಿ ಬಾಳೆಯ ಬೆಳವಣಿಗೆಗೆ ಹಲವಾರು ಸಮಸ್ಯೆಗಳು, ಹಲವಾರು ಅಡ್ಡಿಗಳು ಉಂಟಾಗುತ್ತೆ. ಸೊ ಬಾಳೆ ಬೆಳವಣಿಗೆಗೆ ತೊಂದರೆ ಆಗೋ ಮುಂಚೆ ಗೊನೆ ಹಾಳಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅಂದ್ರೆ ಮುಂದಕ್ಕೆ ಕಂಪ್ಲೀಟ್ ಆಗಿ ಗೊನೆ ಹಾಳಾಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಮಳೆ ಬರುವಾಗ ಸಸಿ ಸಣ್ಣದಾಗಿರುತ್ತೆ, ಅಂದ್ರೆ ನೀವು ನಾಟಿ ಮಾಡಿರ್ತೀರಾ. ಸೊ ಆಗ ನೆಲದ ಮಣ್ಣು ಎಲೆಗಳಿಗೆ ಸಿಡಿದು ಎಲೆಗೆ ರೋಗ ಬರುತ್ತೆ ಸ್ನೇಹಿತರೆ. ಜೊತೆಗೆ ಆ ಒಂದು ಸಮಯದಲ್ಲಿ ಎಲೆ ತಿನ್ನುವ ಕಂಬಳಿ ಹುಳ ಇತ್ಯಾದಿಗಳ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮಳೆಗಾಲ ಅಂತಂದ್ರೆ ಕೀಟಗಳ ಸಮಸ್ಯೆ ಇದ್ದೇ ಇರುತ್ತೆ. ಆದ್ರಿಂದ ಮಳೆಗಾಲದಲ್ಲಿ ಬಾಳೆ ನಾಟಿ ಮಾಡಿದ್ರೆ ಸಸಿ ಏಳಿಗೆ ಆಗೋದಿಲ್ಲ. ಸೊ ಬಾಳೆಯ ಬೇರಿನ ಬೆಳವಣಿಗೆಗೆ ಮಳೆಗಾಲದ ಅಧಿಕ ಮಳೆ ಹಾಗಾಗಿ ಅನುಕೂಲ ಅಲ್ಲ ಅಂತ ಹೇಳ್ತೀನಿ. ಸೊ ಬೇರು ಬೆಳವಣಿಗೆ ಕಂಪ್ಲೀಟ್ ಆಗಿ ಕುಂಟಾ ಹೋಗುತ್ತೆ, ಜೊತೆಗೆ ಬಾಳೆ ಸೊರಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ಇನ್ ಕೇಸ್ ಬಾಳೆ ಚೆನ್ನಾಗಿ ಬಂದ್ರೂ ಕೂಡ ಮಳೆ ಮುಗಿಯುವಂತ ಸಮಯ ಬಂದಾಗ ಅಥವಾ ಮಳೆಗಾಲದ ಮಧ್ಯಂತರದಲ್ಲಿ ಎಲೆ ಚುಕ್ಕೆ ರೋಗ ಪಕ್ಕ ಕಾಣಿಸ್ಕೊಳ್ಳುತ್ತೆ, ಸೊರಗು ರೋಗಗಳು ಕೂಡ ಬಂದೇ ಬರುತ್ತೆ. ಸೊ ಬಾಳೆಯ ಬೆಳವಣಿಗೆಯನ್ನ ಇದು ಕುಂಠಿತ ಮಾಡುತ್ತೆ. ಸೊ ಇದರ ನಿರ್ವಹಣೆಗೆ ನಾವು ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಸೊ ಒಂದು ಲಾಭ ಅಂತೂ ಸಿಗೋದಿಲ್ಲ, ಇನ್ನೊಂದು ನಾವು ಎಷ್ಟೇ ಆದಾಯವನ್ನ ಕೂಡ ಗಳಿಸಿದ್ರೂ ಕೂಡ ಇದಕ್ಕೆ ಖರ್ಚು ಜಾಸ್ತಿ ಅಂತ ಹೇಳ್ಬೋದು. ಸೊ ಎಲೆಗಳು ಹಳದಿಯಾಗಿ ಒಣಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಗೊನೆ ಪುಷ್ಟಿಯಾಗಿ ಬೆಳೆಯೋದಿಲ್ಲ ಸ್ನೇಹಿತರೆ. ಸೊ ಇದಕ್ಕೆ ಮಾರುಕಟ್ಟೆಯಲ್ಲಿ ನಮಗೆ ರೇಟ್ ಕೂಡ ಚೆನ್ನಾಗಿ ಸಿಗೋದಿಲ್ಲ. ಸೊ ಬಾಳೆಯಲ್ಲಿ ಮೊದಲ 5 ರಿಂದ 6 ತಿಂಗಳ ಬೆಳವಣಿಗೆ ಮೇಲೆ ಅದರ ಒಂದು ಗೊನೆಯ ಬೆಳವಣಿಗೆ ನಿರ್ಧಾರವಾಗಿರುತ್ತೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ನಾಟಿ ಮಾಡ್ತೀರಾ, ಯಾವ ರೀತಿಯಾಗಿ ಬೆಳವಣಿಗೆ ಹಂತದಲ್ಲಿ ಅದಿರುತ್ತೆ, ಅದರ ಮೇಲೆ ಗೊನೆಯ ಬೆಳವಣಿಗೆ, ಅದರ ಕ್ವಾಲಿಟಿ ನಿರ್ಧಾರವಾಗಿರುತ್ತೆ. ಸೊ ನೀವು ಮಳೆಗಾಲದಲ್ಲಿ ನಾಟಿ ಮಾಡಿದ್ರೆ ಪಕ್ಕಾ ಸಮಸ್ಯೆಯನ್ನ ಎದುರಿಸ್ತೀರಾ. ಸೊ ಬಾಳೆಯನ್ನ ನೆಲ ಬೆಚ್ಚಗೆ ಇರುವಂತಹ ಸಮಯದಲ್ಲಿ ನಾಟಿ ಮಾಡಬೇಕಾಗತ್ತೆ. ಹಾಗಂತ ತೀರಾ ನೆಲ ಒಣಗಿದಾಗ ಅಲ್ಲ. ಸೊ ನೆಡುವ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ, ಹಾಗಂತ ತೀರಾ ಥಂಡಿ ಕೂಡ ಆಗಿರಬಾರ್ದು. ಸೊ ಅಂತಹ ಮಣ್ಣಿನಲ್ಲಿ ಬಾಳೆ ಸಸಿಯನ್ನ ಅಥವಾ ಕಂದನ್ನ ನಾಟಿ ಮಾಡಿದಾಗ ಬೇರುಗಳು ಬೇಗನೆ ಬೆಳೆದು ಬಾಳೆ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಸೊ ಕಂದು ನೆಡೋದ್ರಿಂದ ಸ್ವಲ್ಪ ಬೇಗ ಇಳುವರಿಯನ್ನ ನಾವು ಪಡ್ಕೊಳ್ಬಹುದು. ಸೊ ಅಂಗಾಂಶ ಕಸಿಯ ಬಾಳೆ ಸಸ್ಯವನ್ನ ಮಳೆಗಾಲದಲ್ಲಿ ಬದುಕಿಸೋದಕ್ಕೆ ನಾವು ತುಂಬಾ ಕಷ್ಟ ಪಡಬೇಕಾಗತ್ತೆ. ಸೊ ಅಂಗಾಂಶ ಕಸಿ ಮಳೆಗಾಲದಲ್ಲಿ ಒಂದು ಸೂಕ್ತ ಅಲ್ಲ ಅಂತ ಹೇಳ್ತೀನಿ. ಸೊ ಚಳಿಗಾಲ ಪ್ರಾರಂಭವಾಗೋ ಮುಂಚೆ ಅಂದ್ರೆ ಅಕ್ಟೋಬರ್ ನಂತರ ಬಾಳೆ ನೆಟ್ರೆ ಅದಕ್ಕೆ ಸುಮಾರು 5 ರಿಂದ 6 ತಿಂಗಳ ತನಕ ಮಾತ್ರ ನೀರಾವರಿ ಅಗತ್ಯ ಇರುತ್ತೆ. ಸೊ ಬಾಳೆ
ಬಾಳೆ ಸಸ್ಯಕ್ಕೆ ಸುಮಾರು 5 ರಿಂದ 6 ತಿಂಗಳ ಬೆಳವಣಿಗೆಯ ಹಂತದಲ್ಲಿ ಹೆಚ್ಚಿನ ನೀರಾವರಿ ಬೇಕಾಗುವುದಿಲ್ಲ ಸ್ನೇಹಿತರೆ. ಸೊ ಮಳೆಗಾಲ ಪ್ರಾರಂಭವಾಗುವಾಗ ಬಾಳೆಗೊನೆ ಹಾಕುವಂತ ಹಂತಕ್ಕೆ ಅದು ಬಂದಿರಬೇಕು. ಸೊ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾಟಿ ಮಾಡುವಾಗ ಹೆಚ್ಚಿನ ಚಳಿ ಪ್ರಾರಂಭವಾಗಿರೋದಿಲ್ಲ, ಹಾಗಾಗಿ ನಾಟಿ ಕ್ರಮ ತುಂಬಾ ಈಸಿ ಆಗಿರುತ್ತೆ. ಸೊ ಜೂನ್ ತಿಂಗಳ ತನಕ ಅದು ಬೆಳೆದಾಗ ಬಾಳೆಯಲ್ಲಿ ಬೇರುಗಳು ಚೆನ್ನಾಗಿ ಒಂದು ಹಬ್ಬಿರುತ್ತೆ, ಸ್ಪ್ರೆಡ್ ಆಗಿರುತ್ತೆ. ಸೊ ಹೆಚ್ಚಿನ ಬೆಳವಣಿಗೆ ಕೂಡ ಇದರಿಂದ ಆಗಿರುತ್ತೆ ಸ್ನೇಹಿತರೆ. ಸೊ ಮಳೆ ಬಂದ ತಕ್ಷಣ ಮತ್ತೆ ಶಕ್ತಿಶಾಲಿಯಾಗಿ ಬೆಳೆಯುತ್ತೆ. ಸೊ ಇದು ಸುಮಾರು 1 ತಿಂಗಳ ಮುಂಚೆಗೆ ಗೊನೆ ಹಾಕೋದಕ್ಕೆ ರೆಡಿ ಆಗಿರುತ್ತೆ. ಸೊ ಮಳೆಗಾಲ ಕಳೆದ ತಕ್ಷಣ ನೆಟ್ಟಂತಹ ಬಾಳೆ ಜುಲೈ ಆಗಸ್ಟ್ ಸುಮಾರಿಗೆ ಗೊನೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಕ್ಟೋಬರ್ ನವೆಂಬರ್ ತಿಂಗಳಿಗೆ ಕಟಾವಿಗೆ ಇದು ರೆಡಿ ಆಗುತ್ತೆ. ಸೊ ಈ ಒಂದು ಸಮಯದಲ್ಲಿ ನಾವು ನೋಡಬಹುದು ದೀಪಾವಳಿ ಹಬ್ಬ ನಂತರ ಧನುರ್ಮಾಸ, ಮಕರ ಸಂಕ್ರಮಣ ಮುಂತಾದ ವಿಶೇಷ ದಿನಗಳು ಬರುತ್ತೆ. ಅಂದ್ರೆ ಈಗ ನೆಕ್ಸ್ಟ್ ಬರ್ತಾ ಇದೆ. ಸೊ ಈ ಒಂದು ಸಮಯಕ್ಕೆ ಮಾರುಕಟ್ಟೆಯಲ್ಲಿ ಬಾಳೆಹಣ್ಣಿನ ಕೊರತೆ ಇರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಬಾಳೆ ನಾಟಿ ಮಾಡಬೇಕಾಗತ್ತೆ. ಆಗ ರೇಟ್ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಹಬ್ಬ ಅಂತ ಬಂದಾಗ ಬಾಳೆಹಣ್ಣಿಗೆ ಡಬಲ್ ರೇಟ್ ಇರುತ್ತೆ. ಸೊ ಅಕ್ಟೋಬರ್ ತಿಂಗಳಿಗೆ ನಾಟಿ ಮಾಡಿದ್ರೆ ಚೌತಿ ಆಗಿರ್ಬೋದು, ನವರಾತ್ರಿ ಸಮಯಕ್ಕೆ ಬಾಳೆಗೊನೆ ಕಟಾವಿಗೆ ಸಿಗ್ತಾ ಇತ್ತು. ಸೊ ಸಾಕಷ್ಟು ರೈತರು ಇದನ್ನ ಫಾಲೋ ಕೂಡ ಮಾಡಿದ್ದಾರೆ. ಸೊ ಆಗ ಬೇಡಿಕೆ ಕೂಡ ಚೆನ್ನಾಗಿತ್ತು, ಬೆಲೆ ಕೂಡ ಉತ್ತಮವಾಗಿತ್ತು ಸ್ನೇಹಿತರೆ. ಇನ್ನು ಮುಂದೆ ಸಾಕಷ್ಟು ಹಬ್ಬಗಳು ಬರ್ತಾ ಇದೆ. ಸೊ ಈಗಲೇ ಪ್ಲಾನ್ ಮಾಡ್ಕೊಳ್ಳಿ. ಇನ್ನು ಮಳೆಗಾಲದ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮಳೆಗಾಲ ಬರುವಾಗ ಬುಡ ಭಾಗದಲ್ಲಿ ನೀವು ನೀರು ನಿಲ್ದಂತೆ ನೋಡ್ಕೊಳ್ಬೇಕಾಗತ್ತೆ. ಸೊ ಎಲೆಗಳು ಹಣ್ಣಾಗಿರೋದನ್ನ ನೀವು ತೆಗಿತಾ ಹೋಗ್ಬೇಕಾಗತ್ತೆ. ಸೊ ಅತಿಯಾಗಿ ಮಳೆ ಬರುವಂತ ಸಮಯಕ್ಕೆ ಮುಂಚಿತವಾಗಿ ಎಲೆಗಳ ಅಡಿಭಾಗಕ್ಕೆ ಶಿಲೀಂಧ್ರನಾಶಕವನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಬಾಳೆಯನ್ನ ಕಟ್ಟಿ ಸೊ ಬೀಳದಂತೆ ಅದು ರಕ್ಷಿಸಬೇಕು. ಸೊ ನೀವು ಬಾಳೆಯನ್ನ ಮೊದಲನೇದಾಗಿ ಕಟ್ಟಬೇಕಾಗತ್ತೆ. ಸೊ ಗೊನೆ ಹಾಕಿದ ಸಮಯದಲ್ಲಿ ಕಾಂಡ ಕೊರಿಯುವಂತ ಹುಳುವಿನ ನಿಯಂತ್ರಣವನ್ನ ತಪ್ಪದೇ ಮಾಡಬೇಕು ಸ್ನೇಹಿತರೆ. ಸೊ ಬಾಳೆ ಬೆಳೆಯುವಾಗ ಬೇಸಿಗೆಯ ಕಾಲದಲ್ಲಿ ಗೊನೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿಪರೀತ ಬಿಸಿಯ ವಾತಾವರಣದಲ್ಲಿ ಬಾಳೆ ಬೇಗ ಬೆಳವಣಿಗೆಯಾಗಿ ಕಾಯಿ ಪುಷ್ಟಿಯಾಗಿರೋದಿಲ್ಲ, ಹಾಗಾಗಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಬಾಳೆ ಅಡ್ಡ ಬೀಳ್ತಾ ಹೋಗುತ್ತೆ. ಈ ರೀತಿ ಆದ್ರೆ ಅದರಿಂದ ನಮಗೆ ನಷ್ಟ ಕೂಡ ಜಾಸ್ತಿ. ಸೊ ಆದ ಕಾರಣ ಬಾಳೆ ಬೆಳೆಯುವವರು ಮಳೆಗಾಲ ಕಳೆದ ನಂತರ ನೆಡೋದು ಸೂಕ್ತ ಅಂತ ಹೇಳ್ತೀನಿ. ಸೊ ಕೀಟ ರೋಗಗಳ ಸಮಸ್ಯೆ ಕೂಡ ಇದರಿಂದ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಸೊ ಈಗ ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಬಾಳೆಹಣ್ಣುಗಳನ್ನ ನೀವು ಯಾವತ್ತಾದ್ರೂ ಸರಿಯಾಗಿ ಗಮನಿಸಿದ್ದೀರಾ? ಸೊ ಅವುಗಳ ಮೇಲೆ ಒಂದೇ ಒಂದು ಕಲೆ ಕೂಡ ಇರೋದಿಲ್ಲ. ಸೊ ಹಣ್ಣು ತಿನ್ನುವ ಮುಂಚೆ ಅದನ್ನ ತೊಳೆದು ತಿನ್ಬೇಕು ಅಂತಾರೆ, ಆದ್ರೆ ಇದನ್ನ ನಾವು ನೋಡಿದ್ರೆ ಕೈ ತೊಳೆದು ಮುಟ್ಟಬೇಕು ಅನ್ನುವಷ್ಟರ ಮಟ್ಟಿಗೆ ಕ್ಲೀನ್ ಆಗಿ ಸ್ವಚ್ಛವಾಗಿರುತ್ತೆ. ಸೊ ಹಣ್ಣು ನೋಡಿದ್ರೆ ಎಂಥವನಿಗೂ ಕೂಡ ಅದನ್ನ ಪರ್ಚೇಸ್ ಮಾಡಬೇಕು ಅನ್ನುವಂಥ ಮನಸ್ಸಾಗತ್ತೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇದು ಬಾಳೆಗೊನೆಗೆ ಕವರ್ ಹಾಕಿ ಬೆಳೆದಂತಹ ಕಾಯಿಯಾಗಿರುತ್ತೆ ಸ್ನೇಹಿತರೆ. ಎಸ್, ಮಾರುಕಟ್ಟೆಯಲ್ಲಿ ಇದಕ್ಕೆ ಈಗ ಸಖತ್ ಬೇಡಿಕೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದು ಮಾಮೂಲಿ ಆಗುತ್ತೆ. ಸೊ ಬಹಳ ಹಿಂದಿನಿಂದಲೂ ಕೂಡ ಇನ್ ಕೇಸ್ ನಾವು ವಿದೇಶಗಳಿಗೆ ರಫ್ತು ಮಾಡ್ತೀವಿ ಅಂತಂದ್ರೆ ಆ ಒಂದು ಉದ್ದೇಶ ಇತ್ತು ಅಂತಂದ್ರೆ ಬಾಳೆಕಾಯಿಗಳಿಗೆ ಗೊನೆಗೆ ಕವರ್ ಹಾಕುವಂತ ಪದ್ಧತಿ ಇತ್ತು. ಸೊ ಮಹಾರಾಷ್ಟ್ರದ ಕೆಲವು ರೈತರು ಈಗಾಗಲೇ ಇದನ್ನ ಮಾಡ್ತಾ ಇದ್ರೆ, ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ರೈತರು ಈ ರೀತಿಯಾಗಿ ಈ ಒಂದು ಪದ್ಧತಿಯ ಮೂಲಕ ಬಾಳೆ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ಕವರ್ ಹಾಕುವಾಗ ಗೊನೆಯ ಬುಡ ಭಾಗವನ್ನ ಕಟ್ಟಬೇಕಾಗತ್ತೆ. ಸೊ ತುದಿ ಭಾಗವನ್ನ ಸಡಿಲವಾಗಿ ಕಟ್ಟಬಹುದು ಅಥವಾ ಕಟ್ಟದೇ ಕೂಡ ಇರಬಹುದು ಸ್ನೇಹಿತರೆ. ಸೊ ಗೊನೆಯನ್ನ ಬ್ಯಾಗಿಂಗ್ ಮಾಡೋದಕ್ಕೆ ಬಳಸುವಂತಹ ಚೀಲಗಳು ಆಗಿರ್ಬೋದು, ಅದೆಲ್ಲ ರೆಡಿಮೇಡ್ ನಿಮ್ಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅಂದ್ರೆ ಬಿಳಿ ಆಗಿರ್ಬೋದು, ನೀಲಿ ಆಗಿರ್ಬೋದು, ಖಾಕಿ ಬಣ್ಣಗಳಲ್ಲಿ ಪ್ಲಾಸ್ಟಿಕ್ ಸಿಗುತ್ತೆ. ಸೊ ಬಟ್ಟೆಯನ್ನ ಕೂಡ ನೀವು ಕವರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ಸಾಮಾನ್ಯ ಪ್ಲಾಸ್ಟಿಕ್ ಗಳನ್ನ ಕೂಡ ಇದಕ್ಕೆ ಬಳಸಬಹುದು ಸ್ನೇಹಿತರೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಒಂದು ಉತ್ಪನ್ನದ ಗುಣಮಟ್ಟ ಆಗಿರ್ಬೋದು, ಅದರ ಒಂದು ವಿಜುವಲ್ ಯಾವ ರೀತಿಯಾಗಿ ನಾವು ನೋಡ್ತೀವಿ ಅದು ಮಾರುಕಟ್ಟೆಗೆ ಅತಿ ಪ್ರಮುಖ ಅಂಶ ಅಂತ ಹೇಳ್ಬೋದು. ಸೊ ಬಾಳೆಗೊನೆಗೆ ಕವರ್ ಹಾಕೋದ್ರಿಂದ ಬಾಳೆಕಾಯಿಗಳ ಮೇಲೆ ಯಾವ ಗಾಯಗಳು ಕೂಡ ಆಗೋದಿಲ್ಲ, ಅದು ಹಾಳಾಗೋದಿಲ್ಲ. ಸೊ ಸೊಪ್ಪು ತರಕಾರಿಗಳನ್ನ ನಾವು ಗ್ರೀನ್ ಹೌಸ್ ಒಳಗೆ ಬೆಳೆದಾಗ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಸೊ ಅದೇ ರೀತಿ ಕವರ್ ಹಾಕಿ ಬೆಳೆದಂತಹ ಬಾಳೆಗೊನೆ ಕೂಡ ಗುಡ್ ಕ್ವಾಲಿಟಿಯಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇಂತಹ ಬಾಳೆಕಾಯಿಗಳು ಸ್ವಲ್ಪ ಬೇಗನೆ ಬೆಳೆಯುತ್ತೆ ಅಂತ ಹೇಳ್ತೀನಿ. ಸೊ ಹಣ್ಣಾಗಿ 1-2 ದಿನ ಹೆಚ್ಚು ಬಾಳಿಕೆ ಬರುತ್ತೆ. ಅಂದ್ರೆ ನಾವು ಸ್ಟೋರೇಜ್ ಕೂಡ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಹಣ್ಣು ಕೊಳೆಯುವಿಕೆ ಆಗಿರ್ಬೋದು ಅಥವಾ ಕಾಯಿಗೆ ಉಂಟಾಗುವಂತ ಕೆಲವು ಸಣ್ಣ ಪುಟ್ಟ ರೋಗಗಳು ಕೂಡ ಇದಕ್ಕೆ ಬರೋದಿಲ್ಲ. ಸೊ ಬಾಳೆಕಾಯಿಗಳು ನಾವು ಮಾಮೂಲಿಗಿಂತ ಸ್ವಲ್ಪ ಉದ್ದವಾಗಿ ಇದು ಬೆಳೆಯೋದನ್ನ ನೋಡಬಹುದು. ಸೊ ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಬೆಲೆ ಕೂಡ ಇದೆ. ಅಷ್ಟೇ ಅಲ್ಲ, ಹಕ್ಕಿಗಳು, ಕೆಲವು ಕೀಟಗಳಿಂದ ಉಂಟಾಗುವಂತ ಹಾನಿ ಕೂಡ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಅದನ್ನ ತಡೆಗಟ್ಟಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಬಾಳೆ ಕೃಷಿಯನ್ನ ಯಾವ ಸಮಯದಲ್ಲಿ ನಾಟಿ ಮಾಡಬೇಕು, ಸೂಕ್ತ ಕಾಲ ಯಾವುದು, ಮಳೆಗಾಲದಲ್ಲಿ ನೆಟ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಹಾಗೆ ಬಾಳೆಯನ್ನ
ಹೇಗೆ ನಾವು ಮೇಂಟೈನ್ ಮಾಡಬೇಕು, ಜೊತೆಗೆ ಬಾಳೆ ಗಿಡಕ್ಕೆ ಕವರ್ ಕಟ್ಟೋದ್ರಿಂದ ಆಗುವಂತ ಲಾಭ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಬಾಳೆ ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಬಾಳೆ ಕೃಷಿಯಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಫ್ರೀಡಮ್ ಆಪ್ ಒಂದು ಹೊಸ ಫೀಚರ್ ಅನ್ನ ಕೂಡ ಲಾಂಚ್ ಮಾಡಿದೆ, ಅದು ಮೆಂಟರ್ ಕನೆಕ್ಟ್. ಅಂದ್ರೆ ನೇರವಾಗಿ ನಿಮ್ಮ ಜಮೀನಲ್ಲಿ ಆಗಿರುವಂತಹ ಸಮಸ್ಯೆಯನ್ನ ಖುದ್ದು ಒಬ್ಬ ರೈತರಿಗೆ ತೋರಿಸಿ ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು ವಿಡಿಯೋ ಕಾಲ್ ಮುಖಾಂತರ. ಅದನ್ನ ಕೂಡ ನೀವು ಫ್ರೀಡಮ್ ಆಪ್ ಮುಖಾಂತರ ಪಡಿಬಹುದು ಸ್ನೇಹಿತರೆ. ಮತ್ಯಾಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.